ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಸ್ ಕಿಚನ್. ಇವತ್ತು ಬನ್ನಂಗಾಯಿದು ಜ್ಯೂಸ್ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಂಗಾಯಿ ಅಂದರೆ ಈ ಟೆಂಡರ್ ಕೋಕೋನೆಟ್, ತುಳುವಲ್ಲಿ ಬೊಂಡ ಅಂತ ಹೇಳ್ತಾರೆ. ಈ ಬನ್ನಂಗಾಯಿ ಅಂದರೆ ಅದು ಬೊಂಡ ಅಂತ ಸಲ್ಲ, ಅದು ತೆಂಗಿನಕಾಯಿ ಸಲ್ಲ, ಅದು ಮಿಡಲಲ್ಲಿರುತ್ತೆ. ಅಂದರೆ ಈ ಬೊಂಡದಲ್ಲಿ ತುಂಬ ತೆಳು ಬಾವಿ ಇರುತ್ತೆ, ಹಾಗೆ ತುಂಬ ನೀರಿರುತ್ತೆ. ಹಾಗೆ ತೆಂಗಿನಕಾಯಿ ಅಷ್ಟು ಗಟ್ಟಿಯಾಗಿರಲ್ಲ, ಅಂದರೆ ಸ್ವಲ್ಪ ಸ್ಮೂತಲ್ಲಿ ಸ್ವಲ್ಪ ನೀರು ಆ ಟೈಪ್. ಓಕೆ, ಬನ್ನಂಗಾಯಿ ನೋಡಿ ನಾನು ತೋರಿಸ್ತೀನಿ. ಇದು ಒಂದು ಎಳ್ನೀರು ತಗೊಂಡಿದ್ದೇನೆ, ಅಂದರೆ ಬನ್ನಂಗಾಯಿ. ಇದನ್ನು 2 ಭಾಗವಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ ನಾನು 2 ಭಾಗದಲ್ಲಿ ಕಟ್ ಮಾಡಿದ್ದೀನಿ. ಇದೊಂಥರ ಸ್ಮೂತಾಗಿ ಸ್ವಲ್ಪ ನೀರಿರುತ್ತೆ, ತುಂಬ ತೆಂಗಿನಕಾಯಿಯಾಗಿ ಆಗಿರಲ್ಲ, ಬೊಂಡಸಲ್ಲ. ನೋಡಿ, ಈ ಥರ ಬನ್ನಂಗಾಯಿ. ಬನ್ನಂಗಾಯಿ ಜ್ಯೂಸಿಗೆ ಕೇವಲ 3 ಇಂಗ್ರೀಡಿಯೆಂಟ್ಸ್. ಒಂದು ಈ ಥರ ಬನ್ನಂಗಾಯಿ, ಹಾಗೆ 1 ಲೋಟದಷ್ಟು ಎಳನೀರು, ಹಾಗೆ 1 ಚಮಚದಷ್ಟು ಸಕ್ಕರೆ, ಇಷ್ಟೇ ಬೇಕಾದದ್ದು. ಸಕ್ಕರೆ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ 1 ಸ್ಪೂನ್ ಹಾಕಿದ್ದು, ಯಾಕಂದರೆ ಇದು ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ ಅಲ್ವಾ, ಹಾಗಾಗಿ ನಾನು 1 ಸ್ಪೂನ್ ಮಾತ್ರ ಹಾಕಿದ್ದು. ನೋಡಿ, ಈ ಥರ ಅದರ ಒಳಗಿದೆಲ್ಲ ಬನ್ನಂಗಾಯಿಯನ್ನು ತೆಗೆದು ನಾನು ಬೇರೆ ಪ್ಲೇಟಿಗೆ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನಂತರ ಮಿಕ್ಸರ್ ಜಾರಿಗೆ ಅದನ್ನು ಹಾಕಿ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಎಷ್ಟು ಬೇಕಿದ್ರೂ ಹಾಕ್ಬೋದು, ತುಂಬ ಜಾಸ್ತಿ ಕೂಡ ಬೇಡ, ಯಾಕಂದರೆ ನಮ್ಮದು ನೀರಿದ್ದು ಕ್ವಾಂಟಿಟಿ ಸಹ ನೋಡಬೇಕಲ್ಲ. ಆಮೇಲೆ ನಾನು 1 ಲೋಟದಷ್ಟು ಎಳ್ನೀರು ಹಾಕಿದ್ದೀನಿ, ಹಾಗೆ 1 ಸ್ಪೂನಷ್ಟು ಸಕ್ಕರೆ. ಇಷ್ಟು ಹಾಕಿದರೆ ಅದು ಸ್ವೀಟ್ ಆಗಿರುತ್ತೆ. ಇದು ಗ್ರೈಂಡ್ ಮಾಡಬೇಕು ಸ್ಮೂತಾಗಿ. ನೋಡಿ, ಈ ಥರ ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಬನ್ನಂಗಾಯಿ ಜ್ಯೂಸ್. ನಾನೀಗ ಆಲ್ರೆಡಿ ಬೊಂಡ ಶರ್ಬತ್ ಮಾಡಿದ್ದೀನಿ ರೆಸಿಪಿ. ಇದು ಬನ್ನಂಗಾಯಿ ಜ್ಯೂಸ್ ಟೇಸ್ಟ್ ಆಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಾನು ಇದರಲ್ಲಿ ಐಸ್ ಕ್ಯಾಂಡಿ ಕೂಡ ಮಾಡಿದ್ದೆ, ಬಟ್ ಅದರ ಫೋಟೋ ತೆಗಿಲಿಲ್ಲ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸಲ ಮಾಡಿ ರೆಸಿಪಿ ತೋರಿಸ್ತೀನಿ. ನೋಡಿ, ಬನ್ನಂಗಾಯಿ ಜ್ಯೂಸಿ ರೆಡಿಯಾಗಿದೆ. ರೆಸಿಪಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಹೊಸದಾಗಿ ಚಾನಲ್ ನೋಡಿರೋದಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಶ್ವಲಿ ನಾವು ಬನ್ನಂಗಾಯಿ ಅಂತ ಇದ್ದರೆ ಡೈರೆಕ್ಟಾಗಿ ತಿಂತೇವಲ್ಲ, ಬಟ್ ಈ ಥರ ಒಮ್ಮೆ ಜ್ಯೂಸ್ ಮಾಡಿ ನೋಡಿ. ಥ್ಯಾಂಕ್ ಯು.